ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚೂಸ್ ಕಿಚನ್. ಇವತ್ತು ನಾನು ನಿಮಗೆ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲು ಮೊಟ್ಟೆ, ನಾನು 5 ತೊಗೊಂಡಿದ್ದೀನಿ ಮೊಟ್ಟೆ. ಹಾಗೆಯೇ ಟೊಮ್ಯಾಟೊ, ಈರುಳ್ಳಿ, ಇದು ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಹುಣಸೆ ಹಣ್ಣು, ಇದು ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು ಪೌಡರ್, ಇದು ಗಸಗಸೆ, ಇದು ಧನಿಯಾ ಪುಡಿ, ತೆಂಗಿನ ತುರಿ, ಅರಿಶಿನ ಪುಡಿ, ಇದು ಅಚ್ಕಾರದ ಪುಡಿ, ಗರಂ ಮಸಾಲ ಪೌಡರ್, ಉಪ್ಪು, ಸ್ವಲ್ಪ ಎಣ್ಣೆ. ಇವಾಗ ಮೊದಲಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕು, ಹುರಿಬೇಕು ಮೊದಲಿಗೆ, ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಏನೇನು ಹುರಿಯೋಕ್ಕೆ ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಎಣ್ಣೆ ಹುರಿಯೋಕ್ಕೆ, ಹಾಗೆಯೇ ಇದಕ್ಕೆ ಒಂದು ಅರ್ಧ ಈರುಳ್ಳಿ ತಗೊಳ್ಳಿ. ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ. ಇವಾಗ ತೆಂಗಿನ ತುರಿ ಒಂದು 1/4 ಕಪ್ ಅಷ್ಟೇ, ಶುಂಠಿ ಸಣ್ಣ ಪೀಸು, ಇಷ್ಟು ಸಣ್ಣ ಪೀಸು, ಹಾಗೆಯೇ ಬೆಳ್ಳುಳ್ಳಿ ನಾನು 1 ಫುಲ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗಾದ್ಮೇಲೆ ಅಚ್ಕಾರದ ಪುಡಿ ಹಾಗೆ ಧನಿಯಾನ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಗಸಗಸೆ ಹಾಕೊಳ್ಳಿ. ನೋಡಿ, ಇದೀಗ ಸ್ವಲ್ಪ ಕೆಂಪಗಾಗಿದೆ. ಇದನ್ನು ಜಾರ್ಗೆ ಹಾಕೊಳ್ಳೋಣ, ಮಿಕ್ಸಿ ಜಾರ್ಗೆ. ಇದೇ ಬಾಣಲೆಗೆ ಅಚ್ಕಾರದ ಪುಡಿ, ಹಾಗೆಯೇ ಧನಿಯಾ ಪುಡಿ, ಒಂದು ಅರ್ಧ, ಗರಂ ಮಸಾಲ ಪೌಡರ್, ಇದು 1 ಸ್ಪೂನ್. ಇದು 3 ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನ ಜಾರಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆ ಒಂದು ಚಿಕ್ಕ ಹುಣಸೆ ಹಣ್ಣು, ಚಿಕ್ಕುಂಡೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನ್. ಈಗ ಗ್ರೈಂಡ್ ಮಾಡ್ತೀನಿ ಇದನ್ನ. ಈಗ ನೋಡಿ, ಮಸಾಲ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋದು ಇದು ಮೀಡಿಯಮ್ ಸೈಜು 1 ಈರುಳ್ಳಿ ತೊಗೊಂಡಿರೋದು. ಇದೊಂದು ಸ್ವಲ್ಪ ಬಾಡಲಿ, ಈರುಳ್ಳಿ ಎಲ್ಲ. ಮೊಟ್ಟೆ ಸಾರು ಅನ್ನಕ್ಕೆ, ಹಾಗೆಯೇ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ನೀವು ತೆಳ್ಳನೂ ಮಾಡ್ಬೋದು ಅಥವಾ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು. ಇದು 1 ನಿಮಿಷ ಬಾಡಿಸಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ 2 ತೊಗೊಂಡಿರೋದು ನಾನು. ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮ್ಯಾಟೊ ಅಲ್ಲಿವರೆಗೂ ಸ್ವಲ್ಪ ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳೋಣ. ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಟೊಮ್ಯಾಟೊ ಈಗ ಬೆಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೋಬೇಕು ಇದಕ್ಕೆ. ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು.
ಹಾಕ್ಕೊಳ್ಳೋಣ ಈಗಲೇ. ಇದು ಸ್ವಲ್ಪ ಕುದಿಬೇಕು, ಮಸಾಲ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಇದ್ರದ್ದು. ಆಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಬಿಟ್ಬಿಡಿ. ಇದಿವಾಗ ಕುದೀತಾ ಇದೆ. ಈಗ ಮೊಟ್ಟೆನ ಹಾಕ್ಕೊಳ್ಳೋಣ. ನಾನು ಬೇಯಿಸಿಲ್ಲ ಮೊಟ್ಟೆನ, ಹೀಗೆ ಒಡೆದು ಹಾಕ್ಕೊತೀನಿ. ನೋಡಿ ಈಗ ಎಲ್ಲ ಬೆಂದಿದೆ. ಇಲ್ಲ ಈಗ ಸಪ್ರೇಟಾಗಿ ನಿಮಗೆ ಗೊತ್ತಾಗುತ್ತೆ ಈ ಥರ. ನೋಡಿ ಇದು ಒಂದು ಹೀಗೆ ಈ ಥರ ಇದ್ದರೆ ನೀವು ಬೆಂದಿದೆ ಅಂತ. ಗಟ್ಟಿಯಾಗಿದೆ ಮೊಟ್ಟೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡಿ ಸ್ಟವ್ನ. ಮೊಟ್ಟೆ ಸಾರು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.